ಈ ಸುರಿಯೋ ಮಳಿ ಒಳಗ ಬಿಸಿ ಬಿಸಿ ಚಹಾ ಜೊತೆ ಈ ಗರಿ ಗರಿ ಆಗಿರುವಂತ ಕಾಂದಾ ಬಜ್ಜಿ ತಿನ್ನಕ್ ಸಿಕ್ಕರೆ ಹೆಂಗಿರ್ತೈತ್ರಿ? ಮಸ್ತ್ ಇರ್ತೈತಲ್ರಿ. ಮತ್ತ ತಡ ಯಾಕ್ರಿ, ಬರ್ರಿ ನಿಮ್ಗೆ ಈ ಕಾಂದಾ ಬಜ್ಜಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ, ನೀವು ಮಾಡ್ಕೊಂಡು ತಿನ್ರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಈ ಸೌಂಡ್ ಕೇಳಿದ್ರನ ಗೊತ್ತಾಕತಿ ಬಜ್ಜಿ ಎಷ್ಟು ಗರಿ ಗರಿ ಆಗ್ಯಾವ ಅಂತ. ವಿಡಿಯೋದಾಗ ತಿಳಿಸಿರೋ ಟಿಪ್ಸ್ ಮತ್ತು ಟ್ರಿಕ್ಸ್ ಫಾಲೋ ಮಾಡಿ ನೀವು ಬಜ್ಜಿ ತಯಾರಿಸಿದ್ರೆ ನೀವು ತಯಾರಿಸಿರೋ ಕಾಂದಾ ಬಜ್ಜಿನೂ ಇದೇ ರೀತಿ ಗರಿ ಗರಿಯಾಗಿ ಬರ್ತವೆ, ಗ್ಯಾರಂಟಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಗರಿ ಗರಿಯಾಗಿರೋ ಕಾಂದಾ ಬಜ್ಜಿ ಎಲಿಯಾಸ್ ಖೇಕಡ ಬಜ್ಜಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ತೊಗೊಳಕತ್ತೇನಿ. ಇವನ್ನ ಹೆಚ್ಚು ತಗೊಳ್ಳೋಣ. ಇವನ್ನ ಹೆಚ್ಚು ಬೇಕಾದ್ರೂ ಎಲ್ಲ ಈರುಳ್ಳಿ ಪೀಸಸ್ ಏನದವು ನೋಡ್ರಿ ಒಂದೇ ಸಮ ಬರಬೇಕು. ಆ ರೀತಿ ಇವನ್ನ ಆದಷ್ಟು ಹೆಚ್ಚೋಕೆ ಟ್ರೈ ಮಾಡಿರಿ. ನಾನಿಲ್ಲಿ ತೋರಿಸ್ತೇನೆ ನೋಡ್ರಿ ಈ ರೀತಿ. ಇವನ್ನ ಉದ್ದಕ್ಕೆ ಕಟ್ ಮಾಡಬೇಕು. ಇವನ್ನ ಆದಷ್ಟು ಒಂದೇ ಸಮ ಕಟ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾದ್ರೆ ಈವನ್ ಆಗಿ ಫ್ರೈ ಹಾಕವು. ನೀವು ಒಂದು ಹೋಳು ದಪ್ಪ ಒಂದು ಹೋಳು ತೆಳ್ಳಗ ಆ ರೀತಿ ಇವನ್ನ ಹೆಚ್ಚಿದ್ರೆ ನಾವು ಇವನ್ನ ಎಣ್ಣೆ ಒಳಗೆ ಕರಿಬೇಕಾದ್ರೆ ತೆಳ್ಳಗ ಕಟ್ ಮಾಡಿರೋ ಪೀಸ್ ಜಲ್ದಿ ಫ್ರೈ ಆಕತಿ. ಮತ್ತು ದಪ್ಪ ಪೀಸ್ ಫ್ರೈ ಆಗೋಷ್ಟೊತ್ತಿಗೆ ತೆಳ್ಳನ ಪೀಸ್ ಏನೈತೆ ನೋಡ್ರಿ ಹೊತ್ತೋಗ್ಬಿಡ್ತೈತಿ. ಸೊ ಆ ರೀತಿ ಆಗಬಾರ್ದು ಅಂತ ಇವನ್ನ ಆದಷ್ಟು ಈವನ್ ಆಗಿ ಕಟ್ ಮಾಡಕ್ಕೆ ಟ್ರೈ ಮಾಡಿರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಈರುಳ್ಳಿನೂ ಈ ರೀತಿ ಉದ್ದಕ್ಕೆ ತೆಳ್ಳಗ ಕಟ್ ಮಾಡ್ಕೊಂಡು ತಗೊಂಡಿನಿ. ಈಗ ಇವನ್ನ ಬಿಡಿ ಬಿಡಿ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಈ ರೀತಿ ಕೈನಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡ್ತಾನೆ ಇವನ್ನ ಬ್ಯಾರೆ ಮಾಡ್ಕೊಂಡು ತಗೋರಿ. ಈ ರೀತಿ ಆದಷ್ಟು ಉಳ್ಳಾಗಡ್ಡಿನ ಬಿಡಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ 1 ಚಮಚೆ ಅಷ್ಟು ಉಪ್ಪು ಹಾಕ್ರಿ. ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಉಪ್ಪು ಹಾಕಿ ಕಲಸಿ ಇಡೋದ್ರಿಂದ ಉಳ್ಳಾಗಡ್ಡಿ ನೀರು ಬಿಡ್ತವು. ಈ ರೀತಿ ಇದನ್ನ ಚಂದಾಗ ಕಲಿಸ್ಕೊಂಡು ಈಗ ಮುಚ್ಚಿ ಇವನ್ನ ನಾವು 10 ನಿಮಿಷ ಹಿಂಗೆ ಬಿಡಬೇಕು. 10 ನಿಮಿಷ ಆದ್ಮ್ಯಾಗ ಉಳ್ಳಾಗಡ್ಡಿ ನೀರು ಬಿಟ್ಟಿರ್ತೈತಿ, ನೀವಿಲ್ಲಿ ನೋಡಾಕತ್ತಿರ್ಬಹುದು. ಈಗ ಇದ್ರಾಗ 1 ಚಮಚೆ ಅಷ್ಟು ಅಜ್ವಾನ ಹಾಕೋಣ. ಅಜ್ವಾನ ಯಾವತ್ತು ಈ ರೀತಿ ಒಂದು ಸ್ವಲ್ಪ ತಿಕ್ಕಿನ ಹಾಕ್ರಿ, ಅಂದ್ರೆ ಇದ್ರ ಘಮ ಚಲೋ ಬರ್ತೈತಿ. ಅಲ್ಲದೆ ಇದು ನಮ್ಮ ಡೈಜೆಷನ್ಗೂ ಹೆಲ್ಪ್ ಮಾಡ್ತೈತಿ. ಅದರಿಂದ ಅಜ್ವಾನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. 2 ದೊಡ್ಡ ಚಮಚೆ ಅಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಇದರಿಂದ ಬಜ್ಜಿ ಕ್ರಿಸ್ಪಿ ಹಾಕವು. ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ನಾನಿಲ್ಲಿ 1.5 ಚಮಚೆ ಅಷ್ಟು ಖಾರ ಹಾಕಾಕತ್ತೇನಿ. 1/4 ಚಮಚ ಅರಿಶಿನ ಹಾಕಿ ಇದ್ರಾಗ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ತಾ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಇದ್ರಾಗ ಸ್ವಲ್ಪನೂ ನೀರು ಹಾಕಬಾರ್ದು. ಉಳ್ಳಾಗಡ್ಡಿ ಏನು ನೀರು ಬಿಟ್ಟಿರ್ತೈತೆ ನೋಡ್ರಿ ಅದ್ರಾಗ ಹಿಟ್ಟು ಕಲಿಸ್ಬೇಕು. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ತಾ ಇದನ್ನ ಕಲಿಸ್ರಿ, ಅಂದ್ರೆ ಹಿಟ್ಟಿನ ಅಂದಾಜ್ ಗೊತ್ತಾಕತಿ. ಉಳ್ಳಾಗಡ್ಡಿ ಕೈನಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡ್ತಾನೆ ಇದನ್ನ ಕಲಿಸ್ರಿ, ಅಂದ್ರೆ ಇದು ಚಂದಗ ಬೈಂಡ್ ಆಕತಿ. ಮತ್ತು ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ನೀರು ಬಿಡ್ತೈತಿ, ಅದರಿಂದ ಹಿಟ್ಟು ಚಂದಗ ಕಲಿಸ್ಬಹುದು. ನಾನಿಲ್ಲಿ 1 ಕಪ್ನಷ್ಟು ಕಡ್ಲಿ ಹಿಟ್ಟು ತೊಗೊಂಡಿದ್ದೆ. ಎಲ್ಲ ಹಿಟ್ಟು ಹಾಕಾಕತ್ತೇನಿ. ಇದ್ರಾಗ ಸ್ವಲ್ಪನೂ ನೀರು ಹಾಕಬಾರ್ದು. ಉಳ್ಳಾಗಡ್ಡಿ ಏನು ನೀರು ಬಿಟ್ಟಿರ್ತೈತೆ ನೋಡ್ರಿ ಅದ್ರಾಗ ಇದನ್ನು ಕಲಿಸ್ರಿ. ಎಷ್ಟು ಹಿಟ್ಟು ಹಿಡಿತೈತೆ ನೋಡ್ರಿ ಅಷ್ಟು ಹಿಟ್ಟು ಹಾಕ್ರಿ. ಹಿಟ್ಟು ಕಲಸಿ ಆಗೈತಿ. ಈಗ ಇದ್ರಾಗ ನಾವು ಸೋಡಾ ಹಾಕಂಗಿಲ್ಲ. ಸೋಡಾ ಬದಲಾಗಿ ಏನು ಹಾಕಬೇಕು ಅನ್ನೋದು ಮುಂದೆ ತಿಳಿಸ್ತೀನಿ. ನಾನು ಗ್ಯಾಸ್ ಮ್ಯಾಗ ಮುಂಚೆನ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಈ ಅಗಾರು ಟ್ರೈಪ್ಲೈ ಹನಿಕೋಮ್ ಕಡಾಯಿ ಒಳಗೆ ನಾನು ಎಣ್ಣೆ ಬಿಸಿ ಮಾಡೇನಿ. ಇದ್ರಾಗಿನ 1 ಚಮಚೆ ಅಷ್ಟು ಕಡಕ್ ಎಣ್ಣೆನ ನಾವು ಹಿಟ್ಟು ಕಲಸಿಟ್ಟೇವ್ ನೋಡ್ರಿ ಅದ್ರಾಗ ಹಾಕಬೇಕು. ಸೋಡಾ ಬದಲಾಗಿ ನಾವು ಇದ್ರಾಗ ಎಣ್ಣೆ ಮೊಹನ್ ಹಾಕಾಕತ್ತೀವಿ. ಈ ರೀತಿ ಕಡಕ್ ಎಣ್ಣೆ ಹಾಕಿ ಬಜ್ಜಿ ಮಾಡೋದ್ರಿಂದ ಬಜ್ಜಿ ಕ್ರಿಸ್ಪಿ ಹಾಕವು. ನೋಡ್ರಿ, ಹಿಟ್ಟು ಬಜ್ಜಿ ಮಾಡಾಕ ರೆಡಿ ಐತಿ. ಈಗ ಬರ್ರಿ ಬಜ್ಜಿ ಹಾಕೋಣ. ಎಣ್ಣೆ ಚಂದಾಗ ಪೂರ್ತಿ ಬಿಸಿ ಇರಬೇಕು, ಆಗನ ಇವನ್ನ ಎಣ್ಣೆಗೆ ಹಾಕ್ರಿ. ಈ ಬಜ್ಜಿಗೆ ಪರ್ಫೆಕ್ಟ್ ಶೇಪ್ ಬರಬೇಕು ಅಂತ ಇಲ್ಲ. ನೋಡ್ರಿ, ಈ ರೀತಿ ಸ್ವಲ್ಪ ಮಿಕ್ಸ್ಚರ್ ಎಣ್ಣೆಗೆ ಹಾಕ್ರಿ. ಇವನ್ನ ಈ ರೀತಿ ಸ್ವಲ್ಪನ ಹಾಕ್ರಿ, ದಪ್ಪ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಒಳಗಿನ ಸೈಡ್ ಇವು ಹಸಿ ಬಿಸಿನ ಉಳಿತವು. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡ್ರಿ. ಕೆಳಗಿನ ಸೈಡ್ ಇವು ಫ್ರೈ ಆಗಿ ಅನ್ಸಿದಾಗ ಹೊಳಸಿ ಹಾಕ್ರಿ. ಕಾಂದಾ ಬಜ್ಜಿ ಒಳಗೆ ಹಿಟ್ಟಿನ ಪ್ರಮಾಣ ಕಡಿಮೆ ಇರಬೇಕು ಮತ್ತು ಕಾಂದಾ ಅಂದ್ರೆ ಈರುಳ್ಳಿ ಜಾಸ್ತಿ ಪ್ರಮಾಣದಾಗ ಇರಬೇಕು. ನೋಡ್ರಿ, ಇವು ಕೆಳಗಿನ ಸೈಡ್ ಫ್ರೈ ಆದ್ಮ್ಯಾಗ ಮ್ಯಾಲಿನ ಬಬಲ್ಸ್ ಕಡಿಮೆ ಹಾಕೋ, ಆಗ ಇವನ್ನ ಹೊಳಸಿ ಹಾಕ್ರಿ. ಈ ರೀತಿ ಹೊಳಸಿ ಹಾಕ್ತಾನೆ ಇವನ್ನ ಒಂದು ಸ್ವಲ್ಪ ಡಾರ್ಕ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ನಾವು ಉಳ್ಳಾಗಡ್ಡಿನ ಒಂದೇ ಸಮ ಕಟ್ ಮಾಡೇವಿ, ಅದರಿಂದ ಎಲ್ಲ ಉಳ್ಳಾಗಡ್ಡಿ ಫ್ರೈ ಆಗಕ್ಕೂ ಸೇಮ್ ಟೈಮ್ ಬೇಕಾಕತ್ತಿ. ಇವು ಹೊರಗಿನ ಸೈಡ್ ಕ್ರಿಸ್ಪಿ ಆಗೇವ್ ಅನಿಸಿದಾಗ ಇವನ್ನ ತೆಗೆದು ಬಿಡ್ರಿ. ನೋಡ್ರಿ, ಇದಕ್ಕೆ ಡಾರ್ಕ್ ಹೊಂಬಣ್ಣ ಬಂದೈತಿ ಮತ್ತು ಇವು ಕ್ರಿಸ್ಪಿ ಆಗ್ಯವು. ಈಗ ಎಣ್ಣೆ ಬಸ್ತು ಇವನ್ನ ಹೊರಗೆ ತೆಗೆದು ಬಿಡೋಣ. ಸೂಪರ್, ನೋಡ್ರಿ, ಗರಿ ಗರಿ ಆಗಿರುವಂಥ ಬಿಸಿ ಬಿಸಿ ಕಾಂದಾ ಬಜ್ಜಿ ರೆಡಿ ಅದವು.
ಇದ್ರ ಶೇಪ್ ನೋಡಿದ್ರೆ ಖೇಕಡ ಅಂದ್ರೆ ನಾವು ಈ ಸೈಡ್ ನಮ್ಮ ಕರ್ನಾಟಕದಾಗ ಏಡಿ ಅಂತೇವ್ ನೋಡ್ರಿ, ಅದ್ರ ಥರ ಇರ್ತೈತಿ. ಅದರಿಂದ ಇದಕ್ಕೆ ಖೇಕಡ ಬಜ್ಜಿನೂ ಅಂತಾರ. ಅದ ಎಣ್ಣೆಗ ಒಂದು 4 ಹಸಿ ಮೆಣಸಿನ್ಕಾಯಿನೂ ಫ್ರೈ ಮಾಡ್ರಿ, ಇದ್ರ ಜೊತೆ ತಿನ್ನಾಕ ಮಸ್ತ್ ಅನಿಸ್ತವು. ಈ ರೀತಿ ಕಾಂದಾ ಬಜ್ಜಿ ತಯಾರಿಸಿ ಬಿಸಿ ಬಿಸಿ ಚಹಾನ ಕಾಸ್ಕೊಂಡು ಮಳ್ಯಾಗ ತಿಂತಾ ಇದ್ರ ಆಹಾ ಏನು ರುಚಿ ಅಂತೀರಿ. ನಾನು ಹೇಳಿರೋ ಟಿಪ್ಸ್ ಮತ್ತು ಟ್ರಿಕ್ಸ್ ಫಾಲೋ ಮಾಡ್ರಿ, ಖಂಡಿತ ಮಾರ್ಕೆಟ್ನಾಗ ಸಿಗೋಕ್ಕಿಂತ ರುಚಿಯಾಗಿರೋಂಥ ಕಾಂದಾ ಬಜ್ಜಿ ನೀವು ಮನ್ಯಾಗ ತಯಾರಿಸ್ಬೋದು. ಇವತ್ತಿನ ಈ ಕಾಂದಾ ಬಜ್ಜಿ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.